ಸುಮನವೀವಾ ಆದಿ ಪೂಜೆಗೆ ಆಕರನೀತನು ಸಾಧನ ಸಂಪದ ಸುಮನವೀವಾ ಸುರಋಷಿ ನರರಿಗೆ ಒಲಿದಾದ ಸುರಋಷಿ ನರರಿಗೆ ಒಲಿದಾದ ನಿರುತ ವೆಂಕಟರಿ ಧಲನಧೂತ ನಿರುತ ವೆಂಕಟರಿ ಧಲನಧೂತ ಗಾಯನವಾ ಮಾಡೋ ಗಣನಾಥನ ಗಾಯನವಾ ಮಾಡೋ ಗಾಯನವಾ ಮಾಡೋ ವರಗಳ ಬೇಡೋ. ಈಗ ಹೊಸದಾಗಿ ಮತದಾನವನ್ನು ಮಾಡುವಂತಹ ವೋಟರ್ಸ್ಗಳಿಗೆ ಮತದಾರರಿಗೆ ಅವರಿಂದ ಕೇಕ್ ಕಟ್ ಮಾಡಿಸುವಂಥ ಕಾರ್ಯಕ್ರಮ ಹಾಗೂ ಇನ್ನು ಪ್ರತಿಭಾ ಅಂದರೆ ಕೆಲವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮಾನ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ಗೋಪಾಲಕೃಷ್ಣ ಸರ್ ಅವರನ್ನು ಅಧ್ಯಕ್ಷತೆ ವಹಿಸಿಕೊಳ್ಬೇಕು. ಮತ್ತು ಈ ಸಮಾರಂಭದ ಸ್ವೀಪ್ ಸಮಿತಿ ಅಧ್ಯಕ್ಷರು ಕೂಡ ಅವರೇ. ಮತ್ತು ಈ ದಿನ ನಡೆದಂತಹ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳ ಮೇಲುಸ್ತುವಾರಿ ವಹಿಸಿ ಇದನ್ನು ಸಮರ್ಪಕವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರ ಪರವಾಗಿ ಕೋರ್ಕೊಳ್ಳುತ್ತೇನೆ. ಅದೇ ರೀತಿ ಎಲ್ಲ ವೇದಿಕೆ ಮೇಲೆ ಆಸಕ್ತರಾಗಿರುವಂಥ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸ್ವೀಪ್ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಸಮಾರಂಭದಲ್ಲಿ ಹೊಸದಾಗಿ ಮತದಾನ ಪಡೆಯಲು ಅರ್ಹರಾಗಿರುವಂತಹ ಎಲ್ಲ ಯುವ ಜನತೆ ಬಂದು ಇಲ್ಲಿ ಆಸಕ್ತರಾಗಿರಿ. ನಮಗೆಲ್ಲರಿಗೂ ಕೂಡ ಜಿಲ್ಲಾ ಸ್ವೀಪ್ ಸಮಿತಿ ಪರವಾಗಿ ಅದ್ದೂರಿ ಸ್ವಾಗತವನ್ನು ಕೋರ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಹಾಗೂ ಇಲ್ಲಿರುವಂಥ ಎಲ್ಲ ಉದ್ಯಮಿಗಳು, ಮಾರಾಟಗಾರರು, ಅಂಗಡಿಗಾರರು ಎಲ್ಲರ ಒಂದು ಸಹಕಾರದಿಂದ ಸಂಚಾರ ಮುಕ್ತ ಮಾಡಿ ನಮ್ಮ ಪ್ರಸಿದ್ಧ MG ರೋಡನ್ನು ಯಾವ ರೀತಿ ಒಂದು ಆಟದ ಜಾಗವನ್ನು ಮಾಡಿದಾಗ ನಮ್ಮಲ್ಲಾಗುವಂಥ ಭಾವಗಳಾಗಿರ್ಬೋದು ಏನಿರುತ್ತವೆ ಅಂತ ಇವತ್ತು ನಾವು ನೋಡಿದ್ದೀವಿ. ಈ ಸ್ಥಳ ನಮ್ಮದು. ಕಾರಣಾಂತರಗಳಿಂದ SP ಸಾಹೇಬರು ಕಡೂರ್ಗೆ ಹೋಗ್ತಾ ಇದ್ದಾರೆ, ಅವ್ರನ್ನ ದಯವಿಟ್ಟು ಬೀಳ್ಕೊಡಿ. ಸೊ ಎಲ್ಲ ಯುವಕರು ನೋಡಬೇಕು ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಹೋಗ್ತಾ ಇಲ್ಲ. ಇನ್ನೊಂದು ಕೆಲಸ ಇದೆ, ತುಂಬ ಇದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇದೆ. ಸೊ ಈ ಒಂದು ಜಾಗನ ಇವತ್ತು ಇಷ್ಟು ವರ್ಣರಂಜಿತವಾಗಿ ಮಾಡಲಿಕ್ಕೆ ಸ್ವೀಪ್ ಸಮಿತಿಗೆ ದುಡಿದಂಥ ಪ್ರತಿಯೊಬ್ಬ ಅಧಿಕಾರಿ ಆಗಿರ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು, ಈ ಸಂಪೂರ್ಣ ಯಶಸ್ಸು ಅವ್ರಿಗೆ ಸಲ್ಲಬೇಕು. ಯಾಕೆಂದರೆ ಪ್ರತಿ ಹಂತದಲ್ಲೂ ಮಧ್ಯರಾತ್ರಿ ಆಗಲಿ ಬೆಳಗಿನ ಜಾವ ಆಗಲಿ ನಿಂತು ಕೆಲಸ ಮಾಡಿ ಸಾರ್ವಜನಿಕರಿಗೆ ಒಂದು ಹೊಸ ರೀತಿಯ ಅನುಭವನ ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕೆಲಸ ಮಾಡಿದ್ದಾರೆ. ಬೆಳಗ್ಗೆ ಶುರುವಾದಂಥ ಯೋಗ ಕಾರ್ಯಕ್ರಮದಿಂದ ಹಿಡಿದು ಜುಂಬಾ ಫೆಸ್ಟ್ ಆಗಿರ್ಬೋದು, ಮುದ್ದೆ ತಿನ್ನೋ ಸ್ಪರ್ಧೆ ಅಂತೂ ಸೂಪರ್ ಡೂಪರ್ ಹಿಟ್ ಅಂತ ಕೇಳ್ಪಟ್ಟೆ ನಾನು. ತರಕಾರಿ ತಿನ್ನೋ ಸ್ಪರ್ಧೆ ಹೆಣ್ಮಕ್ಳಿಗೆ. ಎಷ್ಟು kg ತಿಂದ್ರು ತರಕಾರಿ? ಎಷ್ಟು 600 ಗ್ರಾಮ್ ತರಕಾರಿ ತಿಂದು ವಿಜೇತರಾದರು. ಅದೇ ರೀತಿ ನಡಿಗೆ ಸ್ಪರ್ಧೆ, ಹಿಂದೆ ನಡಿಗೆ ಸ್ಪರ್ಧೆ, ಟ್ರೆಜರ್ ಹಂಟ್ ಅಂತೂ ತುಂಬಾನೇ ಉತ್ಸುಕರಾಗಿ ನಾವು ಸ್ಟಾರ್ಟ್ ಅನ್ನೋಕ್ಕಿಂತ ಮುಂಚೆ ಗಾಡಿ ನಮ್ಮ ಮೇಲೆ ಏರ್ಸೋಷ್ಟು ರಮಿಸ್ತಲ್ಲಿದ್ರು. ಸೊ ಜನರಿಗೆ ಖಂಡಿತವಾಗ್ಲೂ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅವ್ರಿಗೊಂದು ಅವಕಾಶಗಳು ಈ ರೀತಿ ಮತ್ತೆ ತಮ್ಮ ಬಾಲ್ಯಕ್ಕೆ ಅಥವಾ ತಮ್ಮ ಒಂದು ಮಗು ಮನಸ್ಸಿನ ಒಂದು ಆಯಾಮಕ್ಕೆ ತರಲಿಕ್ಕೆ ಕಾಯುತ್ತಿರ್ತದೆ. ಸ್ವೀಪ್ ಸಮಿತಿ ಅದನ್ನು ಉಪಯೋಗಿಸ್ಕೊಂಡು ಮತದಾನದ ಬಗ್ಗೆ ಜವಾಬ್ದಾರಿ, ಒಂದು ಜಾಗೃತಿನ ಮಾಡುವಂಥ ಕಾರ್ಯಕ್ರಮನೇ ಪ್ರಜಾಪ್ರಭುತ್ವದ ಹಬ್ಬ. ಪ್ರಜಾಪ್ರಭುತ್ವದ ಜಾತ್ರೆ ಅಂತ ಹೇಳಬೇಕು ಅಂತ ಇತ್ತು, ಬಟ್ ಹಬ್ಬ ಸೂಕ್ತ ಅಂತ ಹೇಳಿ ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿ ಮಾಡಿದ್ದೇವೆ.
ತುಂಬಾ ದೊಡ್ಡ ಮಟ್ಟದ ಒಂದು ಯಶಸ್ಸು ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಮತ್ತೊಮ್ಮೆ ಏಪ್ರಿಲ್ 26ನೇ ತಾರೀಕು ಕಳೆದ ಬಾರಿ ಏನು ತಪ್ಪು ಮಾಡಿದ್ವಿ ನಾವು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ನಗರ ಪ್ರದೇಶದ ವಾಸಿಗಳು, ಆ ತಪ್ಪನ್ನು ಮಾಡೋದು ಬೇಡ. ಶೃಂಗೇರಿ ಭಾಗದಲ್ಲಿ 78% ಆಗಿದ್ರೆ ಇಲ್ಲಿ ಬರೀ 68% ಆಗಿತ್ತು. ಈ ಬಾರಿ ಅತ್ಯಧಿಕವಾಗಿ ನಾವು ಮತದಾನ ಮಾಡಿ, ನಾನು ಸಹ ಇಲ್ಲಿ ಮತದಾರ ಆಗಿದ್ದೀನಿ, ಎಲ್ಲರೂ ಸೇರಿ ಮತದಾನ ಮಾಡೋಣ. ಅತಿ ಹೆಚ್ಚು ಮತದಾನ ಮಾಡಿ ನಮ್ಮ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ತಿಳಿಸೋಣ. ಸಾಕಷ್ಟು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳ್ತೀವಿ, ಅಂದರೆ ಒಂದು ಓಟಿಗೆ ಒಂದೇ ಬೆಲೆ ಇವತ್ತು ನಮ್ಮ ದೇಶದಲ್ಲಿ. ಅಮೆರಿಕಾದವ್ರಿಗೆ ಇಂಡಿಪೆಂಡೆನ್ಸ್ ಬಂದಾಗ, ಬೇರೆ ರಾಷ್ಟ್ರಗಳಿಗೆ ಇಂಡಿಪೆಂಡೆನ್ಸ್ ಬಂದಾಗ ಬರೀ ಸೆಲೆಕ್ಟೆಡ್ ಕ್ಯಾಟಗರಿ ಆಫ್ ಪೀಪಲ್ಗೆ ಮಾತ್ರನೇ ವೋಟಿಂಗ್ ಪವರ್ಸ್ ಇತ್ತು. ನಮ್ಮಲ್ಲಿ ನಮ್ಮ ರಾಷ್ಟ್ರ ನಾಯಕರು ಯಾವಾಗ ಸ್ವತಂತ್ರ ಬಂತು ಅವತ್ತಿಂದನೇ ಗಂಡು ಹೆಣ್ಣು ಜಾತಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಓಟ್ ಕೊಡಲೇಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಆ ಓಟಿನ ಮಹತ್ವ ತುಂಬಾ ದೊಡ್ಡದು. ದಯವಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ. ವೋಟರ್ ಗೈಡ್ಗಳು ನಿಮ್ಮ ಮನೆ ಮನೆಗೆ ತಲುಪುತ್ತೆ, ವೋಟರ್ ಸ್ಲಿಪ್ ಮನೆ ಮನೆಗೆ ತಲುಪುತ್ತೆ. ಏನೇ ಮಾಹಿತಿ ಬೇಕಿದ್ರು ಅದರಲ್ಲಿ ನಂಬರ್ಸ್ಗಳಿದ್ದಾವೆ, ಅವ್ರಿಗೆ ಕರೆ ಮಾಡಿ ಕ್ಲಾರಿಫಿಕೇಶನ್ ಪಡ್ಕೊಳ್ಳಿ. ಯಾರೂ ಸಹ ಒಂದು ದಿನದ ಒಂದು ಮೋಜು ಮಸ್ತಿಗೋಸ್ಕರ ನಿಮ್ಮ 5 ವರ್ಷದ ಒಂದು ಏನು ಸಾರ್ವಜನಿಕ ಸಾಮಾಜಿಕ ವ್ಯವಸ್ಥೆನ ಹಾಳು ಮಾಡಿಬಿಡಿ. ಆಮೇಲೆ 5 ವರ್ಷ ಗೊಣಗಾಣೋದು ತಪ್ಪು ಅಂತ ನನ್ನ ಭಾವನೆ. ಸೊ ಹಾಗಾಗಿ ನಿಮ್ಮ ನಾಯಕನನ್ನು ದೇಶದ ಅಭಿವೃದ್ಧಿಗಾಗಿ ನಿಮ್ಮ ಆಲೋಚನೆಗೆ ತಕ್ಕಂತೆ ನಮ್ಮವನು, ನಮ್ಮ ಜಾತಿಯವನು, ನಮ್ಮ ಕಡೆಯವನು ಅನ್ನೋದನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಮತ ಹಾಕಿ ಅಂತ ಹೇಳ್ತಾ ಒಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.
Music, please. ಚಪ್ಪಾಳೆ ಮೂಲಕ ಚಿಕ್ಕಮಗಳೂರು ಚಿಕ್ಕ ಸ್ನೇಹ ಅವರು ಮತದಾನದ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಕಂಚಿ ಸ್ಯಾರಿಯಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಕರ್ನಾಟಕದ ಸೊಬಗನ್ನ ಆಶಾ ಮತ್ತು ಲಕ್ಷ್ಮಿ ಅವರು, ಕರ್ನಾಟಕದ ನೀಲೆಯರು ಕಂಚಿ ಸ್ಯಾರಿಯಲ್ಲಿ ಕರ್ನಾಟಕದ ಸೊಬಗನ್ನ ಮೇಳೈಸ್ತಾ ಇದ್ದಾರೆ. ಆಶಾ ಮತ್ತು ಲಕ್ಷ್ಮಿ ಅವರು ನನ್ನ ಮತ ನನ್ನ ಹಕ್ಕು, ಸದೃಢ ಸಶಕ್ತ ಭಾರತಕ್ಕಾಗಿ ನನ್ನ ಮತ ಎಂಬ ಒಂದು ಸಂದೇಶವನ್ನ ಸಾರ್ತಾ ಇದ್ದಾರೆ. ಕೊಡವ ನಾರಿಯರಾಗಿ ಇದೀಗ ನಿಮ್ಮ ಮುಂದೆ ಆಗಮಿಸ್ತಾ ಇದ್ದಾರೆ ಪ್ರೇಮ ಮತ್ತು ಸರಸ್ವತಿಯವರು. ಕೊಡವ ನಾರಿಯರು ವೀರತನಕ್ಕೆ ಮತ್ತೊಂದು ಹೆಸರು ಕೊಡವರು. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಖಾತರಿಪಡಿಸಿಕೊಳ್ಳಿ ಎಂಬ ಸಂದೇಶವನ್ನ ಸಾರ್ತಾ ಇದ್ದಾರೆ ಕೊಡವ ನಾರಿಯರಾದಂತಹ ಪ್ರೇಮ ಮತ್ತು ಸರಸ್ವತಿಯವರು. ಕೇರಳ ಶೈಲಿಯಲ್ಲಿ ಆಗಮಿಸ್ತಾ ಇದ್ದಾರೆ ಸುನೀತಾ ಮತ್ತು ಪ್ರಿಯಾಂಕರವರು. ಮತದಾರ ಪಟ್ಟಿಯಲ್ಲಿ ನಿಮ್ಮ ಮಾಹಿತಿಯ ತಿದ್ದುಪಡಿಯನ್ನ ನೋಡಿಕೊಳ್ಳಿ ಎಂಬ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಕೇರಳ ಶೈಲಿಯ ಸಾರಿಯಲ್ಲಿ ಕಂಗೊಳಿಸ್ತಾ ಇದ್ದಾರೆ ಸುನೀತಾ ಮತ್ತು ಪ್ರಿಯಾಂಕಾ ಅವರು. ನಾವೇನ್ ಕಡಿಮೆ ಮರಾಠಿಗರು ಅಂತ ಹೇಳಿ ಬರ್ತಾ ಇದ್ದಾರೆ. ಮರಾಠಿ ಶೈಲಿಯಲ್ಲಿ ರಾಧಾ ಮತ್ತು ರಾಜೇಶ್ವರಿ ಅವರು. ವಿವಿಧತೆಯಲ್ಲಿ ಏಕತೆ ನಮ್ಮ ಭಾರತದ ಸಂಕೇತ, ನಾವೆಲ್ಲರೂ ಒಂದೇ, ನಾವು ಮರಾಠಿ ಶೈಲಿಯಲ್ಲಿ ನಿಮ್ಮ ಮುಂದೆ ಆಗಮಿಸ್ತಾ ಇದ್ದೇನೆ ಅಂತ ಬರ್ತಾ ಇದ್ದಾರೆ ರಾಧಾ ಮತ್ತು ರಾಜೇಶ್ವರಿ ಅವರು. ಜೋರಾದ ಚಪ್ಪಾಳೆ ಬರಬೇಕು ಅವರಿಗೆ. ನಾವು ಹಳ್ಳಿ ಮಕ್ಕಳು ಕಂಡ ನಮ್ಗೆ ಕಡಿಮೆ ಆಗೈತೆ, ನಾವು ಲಂಗಾದಾವಣಿ ಮೆಚ್ತೀವಿ ಅಂತ ಬರ್ತಾ ಇದ್ದಾರೆ ಹಳ್ಳಿ ಮಕ್ಕಳು ಶಿಲ್ಪಾ ಮತ್ತು ಶ್ರುತಿ. ನಾವೇನ್ ಕಡಿಮೆ, ನಾವು ಹಳ್ಳಿ ಮಕ್ಕಳು ಅಂತ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಹಳ್ಳಿಯ ಸೊಬಗನ್ನ ಲಂಗ ದಾವಣಿಯಲ್ಲಿ ನಿಮ್ಮೆದುರು ಪ್ರಸ್ತುತಪಡಿಸ್ತಾ ಇದ್ದಾರೆ ಶಿಲ್ಪಾ ಮತ್ತು ಶ್ರುತಿಯವರು. ನಮ್ದು ಏಪ್ರಿಲ್ 26ನೇ ತಾರೀಕಿಗೆ ಮದುವೆ ಇದೆ, ಏನ್ ಮಾಡೋದು ಅಂತ ಇಬ್ರು ಮದುಮಕ್ಕಳು ಬರ್ತಾ ಇದ್ದಾರೆ ಉಷಾ ಮತ್ತು ಶಿಲ್ಪಾ. ನಮ್ದು ಅವತ್ತೇ ಮದುವೆ, ಏಪ್ರಿಲ್ 26ನೇ ತಾರೀಕಿಗೆ ನಮ್ಮ ಮದುವೆ, ಏನ್ ಮಾಡೋದಪ್ಪ, ಆದ್ರೂ ನಾವು ಮತಗಟ್ಟೆ ಬರ್ತೀವಿ, ನೀವು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಾವು ನಮ್ಮ ಪತಿಯೊಂದಿಗೆ ಬರ್ತೀವಿ, ನೀವು ಬನ್ನಿ ಎಂಬ ಸದಾಶಯದೊಂದಿಗೆ ಮದುಮಗಳಾಗಿ ಕಂಗೊಳಿಸ್ತಾ ಇದ್ದಾರೆ ಉಷಾ ಮತ್ತು ಶಿಲ್ಪಾ. ನಮ್ಮ ಭಾರತದ ವಿವಿಧತೆಯ ಏಕತೆಯನ್ನ ನಮ್ಮ ವೇದಿಕೆ ಮೇಲೆ ಸಾದರಪಡಿಸಿದ್ದಾರೆ ಈ ಎಲ್ಲ ನೀರೆಯರು. ನಿಮ್ಮೆಲ್ಲರ ಒಂದು ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಈ ಎಲ್ಲ ನೀರೆಯರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಮದುಮಗಳಾಗಿ ಉಷಾ ಮತ್ತು ಶಿಲ್ಪಾ, ಹೈಕಳಾಗಿ ಬರ್ತಾ ಇದ್ದಾರೆ ಶಿಲ್ಪಾ ಮತ್ತು ಶ್ರುತಿ. ಮರಾಠಿ ಶೈಲಿಯಲ್ಲಿ ಕಂಗೊಳಿಸ್ತಾ ಇದ್ದಾರೆ ರಾಧಾ ಮತ್ತು ರಾಜೇಶ್ವರಿ ಅವರು. ಕೇರಳ ಶೈಲಿಯಲ್ಲಿ ಆಕರ್ಷಿಸ್ತಾ ಇದ್ದಾರೆ ಸುನೀತಾ ಮತ್ತು ಪ್ರಿಯಾಂಕಾ ಅವರು. ನಾವು ಕೊಡವ ನಾರಿಯರು, ವೀರತನಕ್ಕೆ ಹೆಸರಾದವರು ಅಂತ ಬರ್ತಾ ಇದ್ದಾರೆ ಪ್ರೇಮ ಮತ್ತು ಸರಸ್ವತಿಯವರು. ಕಂಚಿ ಸ್ಯಾರಿಯಲ್ಲಿ ಕನ್ನಡದ ಸೊಬಗನ್ನ ಸಾರ್ತಾ ಇದ್ದಾರೆ ಆಶಾ ಮತ್ತು ಲಕ್ಷ್ಮಿ ಅವರು. ಕೊಡವ ನಾರಿಯರಾಗಿ ನಿಮ್ಮ ಮುಂದೆ ಆಗಮಿಸ್ತಾ ಇದ್ದಾರೆ ಪ್ರೇಮ ಮತ್ತು ಸರಸ್ವತಿಯವರು. ಇವರೆಲ್ಲರನ್ನ ಮುಂದೆ ನಡೆಸ್ತಾ ಇದ್ದಾರೆ ಚಿಕ್ಕಮಗಳೂರು ಚಿಕ್ಕ ಆದಿ ಸ್ನೇಹ ಅವರು. ಮತದಾನ ಪವಿತ್ರ ಕರ್ತವ್ಯ, ತಪ್ಪದೇ ಮತದಾನ ಮಾಡಿ, ಮತದಾನ ಮಾಡಿ, ಮತದಾನ ಮಾಡಿ. ಕ್ಯಾಸ್ಟ್ ಯುವರ್ ವೋಟ್ ಎಂಬ ಸಂದೇಶವನ್ನ ಸಾರ್ತಾ ಇದ್ದಾರೆ ಈ ಎಲ್ಲ ನೀರೆಯರು. ನಿಮ್ಮೆಲ್ಲರ ಸ್ನೇಹಪೂರ್ವಕ ಚಪ್ಪಾಳೆಯೊಂದಿಗೆ ಇವರನ್ನ ಅಭಿನಂದಿಸ್ತಾ ಇದ್ದಾರೆ. ಮುಂದಿನ ನೃತ್ಯ ಸೃಷ್ಟಿ
ಗೆಜ್ಜೆಗಳ ನಾದ ತೋತನಂ ಪಾದಗಳ ಕುಣಿತ ಕೀರ್ತನಂ ಸಂಗೀತ ಸಾಹಿತ್ಯ ಆನಂದ ಲಾಭವೇ ತನಧೀರನ ಧೀರನ ತನರೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ Super
ಯಾವ ಬೋಳಿನವರಿಗೆ ಅರ್ಥವಾಗುತ್ತದೆ.
ಬರಬೇಕಲ್ಲ ನೀಂತಲೇ ಇಳಿದು ಬಾರೋ ಅಭಿನಯ ಮಾಡುತ್ತಿರುವ ಅಂಶವೇನೆಂದರೆ ಜಾತಿ ಮತ ಧರ್ಮ ಯಾವುದೇ ಆಮವೇಶಕ್ಕೆ ಒಳಗಾಗದೆ ನಮ್ಮ ದೇಶದ ಅಭಿವೃದ್ಧಿಯ ಕಡೆ ಯೋಚಿಸುತ್ತಾ ಮತದಾನ ಮಾಡುವುದರ ಬಗ್ಗೆ. ಪ್ಲೇ ಮಾಡ್ತೀರ
ಅದೇ ಕೋಟೂರು ತಿಂಡ್ರೆ ಏನು ಆಗಲ್ವಲ್ಲ, ನಾನು ಯಾಕೆ ಓಟ್ ಹಾಕ್ಬೇಕು ಅಂತ ಏನಾದ್ರು ನೀವು ಯೋಚನೆ ಮಾಡ್ತಾ ಇದ್ರೆ ನೀವು ಮಾಡ್ತಾ ಇರೋದು ದೊಡ್ಡ ತಪ್ಪು. ದೇಶದ ನಾಯಕನನ್ನ, ದೇಶದ ಪ್ರಧಾನಮಂತ್ರಿಯನ್ನ ಆಯ್ಕೆ ಮಾಡುವಂತಹ ಪವರ್ ನಿಮ್ಮ ಹತ್ರ ಇದೆ ಅಂತಂದ್ರೆ ಯೋಚನೆ ಮಾಡಿ, ನೀವು ಪ್ರಧಾನಿಗಿಂತ ಒಂದ್ ಕೈ ಮೇಲಿದ್ದೀರಾ ಅಂತ. ಮುಂದಿನ ಭವಿಷ್ಯದ ಬೆಳವಣಿಗೆಗೆ, ದೇಶದ ಅಭಿವೃದ್ಧಿಗೆ ಆ ನಿಮ್ಮ ಒಂದೇ ಒಂದು ವೋಟ್ ಕಾರಣ ಆಗುತ್ತೆ. ನಾನು ಮತ ಹಾಕ್ಬೇಕು ಅನ್ನುವಂಥ ನಿರ್ಧಾರ ಇಡೀ ದೇಶವನ್ನೇ ಬದಲಿಸ್ಬಿಡುತ್ತೆ. ನಾನು ಅವರಿಗೆ ವೋಟ್ ಹಾಕಿ ಇವರಿಗೆ ವೋಟ್ ಹಾಕಿ ಅಂತ ಹೇಳಲ್ಲ. ನೀವು ಯಾರಿಗೆ ಬೇಕಾದ್ರೂ ವೋಟ್ ಹಾಕಿ, ಆದ್ರೆ ಮಿಸ್ ಮಾಡದೆ ವೋಟ್ ಹಾಕಿ. ಧನ್ಯವಾದಗಳು.